ಸರ್ ಪ್ರಿಯಾಂಕಾ ಅವ್ರಿಗೆ ಮತ್ತು ನಿಮಗೂ ಮದುವೆಯಾಗಿ ಎಷ್ಟು ವರ್ಷ ಆಯಿತು, ಮಕ್ಕಳು ಎಷ್ಟು ಜನ ಮಕ್ಕಳಿದ್ದಾರೆ, ಮತ್ತು ನೀವು ಬೇರೆ ಆಗೋದಕ್ಕೆ ಕಾರಣ ಏನು ಸರ್ ಅನ್ನೋದು? ಸರ್ ಮದುವೆ ಆಗಿದ್ದು 2007ರಲ್ಲಿ ಸರ್. ಅದಾಗಿ ತಿರುಗಿ 2008ರಲ್ಲೇ ನನ್ನ ಮೊದಲನೇ ಮಗಳು ಇಶಿಕಾ ಹುಟ್ಟಿದ್ದು ಸರ್. ಅವರು ಇವಾಗ 17 ವರ್ಷ ವಯಸ್ಸು ಸರ್. ಅವರಿಗೆ PUC ಎಲ್ಲ ಮಾಡಿದ್ದಾರೆ. ದೆನ್ ಆ ಪಾಪು ನಮ್ಮ ದೊಡ್ಡ ಮಗಳು ಹುಟ್ಟಿದ 12 ವರ್ಷ ನಂತರ ನನಗೆ ವೆನ್ನು ಪಾಪು ಹುಟ್ಟಿರೋದು ಸರ್, ಚಿಕ್ಕ ಪಾಪು ಹುಟ್ಟಿರೋದು. ಅವ್ರು 5.5 years ಓಲ್ಡ್ ಸರ್. ನಾವು 18 ವರ್ಷ ನಾರ್ಮಲ್. ಇವಾಗ ಐ ವಿಲ್ ನಾಟ್ ಸೇ ನಾನು ನಾವೆಲ್ಲ ಸಕ್ಕದಾಗಿದ್ವಿ ಹಂಗೆ, ಇಲ್ಲ ಇಲ್ಲ, ನಮ್ಮಲ್ಲೂ ಇತ್ತು ಡಿಫ್ರೆನ್ಸಸ್ಗಳಿತ್ತು, ಗಲಾಟೆಗಳಿದ್ವು. ಬಟ್ ವಿ ಯೂಸ್ ಟು ಪ್ಯಾಚ್ ಇಟ್ ಅಪ್. ಹಂಗೆ ವಿ ಮೂವ್ ಡೌನ್ ಸರ್. ಈ ಲಾಸ್ಟ್ ನವಂಬರ್ ತಿಂಗಳ 15ನೇ ತಾರೀಕು ಆಸುಪಾಸಲ್ಲಿ ಇವ್ರದ್ದೊಂದು ಲ್ಯಾಂಡ್ ಡೀಲ್ಗೆ ಅಂತ ಹೇಳ್ಬಿಟ್ಟು ಇವರು ಪ್ರಿಯಾಂಕಾ ಬೆಂಗಳೂರಿಗೆ ಹೋಗಿದ್ಲು. ಅಲ್ಲಿ ಆಪೋಸಿಟ್ ಪಾರ್ಟಿ ಬಿಲ್ಡರು ಮತ್ತು ಅವ್ರ ಜೊತೆಗೆ ಈ ಮೋಹನ್ ಮತ್ತೆ ರೀಇಂಟ್ರೊಡ್ಯೂಸ್ ಆಗಿದ್ದಾನೆ ಅವ್ರಿಗೆ. ಸೊ ಅವತ್ತಿನ ರಾತ್ರಿ ಮನೆಗೆ ವಾಪಸ್ ಬಂದ್ಬಿಟ್ಟು ಹೇಳಿದ್ದು, ಇಲ್ಲ ಇಲ್ಲ, ನನಗೆ ಇವತ್ತು ತುಂಬ ಖುಷಿಯಾಗಿದೆ, ಲ್ಯಾಂಡ್ ಡೀಲು ಆಗೋಯ್ತು, ಫೈನಲೈಸ್ ಆಗೋಯ್ತು, ಜೊತೆಗೆ ನನ್ನ ಹಳೆ ಲವರ್ ಒಬ್ಬ ಸಿಕ್ದ ಇವತ್ತು ಅಂತ ಹೇಳಿದ್ಲು ನನಗೆ. 18 ವರ್ಷ ಮದುವೆ ಎಲ್ಲ ಆಗೋಗಿದೆ, ಇವಾಗ ಏನು ಲವರ್ ಗಿವರ್ ಅಂತ ಬಿಡಲ್ಲ ಅಂತ ಸುಮ್ಮನೆ ತಮಾಷೆ ಮಾಡಿ ಜಾಸ್ತಿ. ಅವನು ಆ ಟೈಮಲ್ಲಿ ನಂಬರ್ಸನ್ನು ಎಕ್ಸ್ಚೇಂಜ್ ಮಾಡ್ಕೊಂಬಿಟ್ಟು ಅವಳ ಜೊತೆ ಕಾಂಟ್ಯಾಕ್ಟಲ್ಲಿದ್ದ. ನನಗೊಂದು ಸುಮಾರು 22 ಡೇಸ್ ಮುಂಚೆ ನನಗೆ ಪ್ರಿಯಾಂಕಾ ಅವ್ರ ರಿಲೇಟಿವ್ ಒಬ್ಬರು ಫೋನ್ ಮಾಡಿಬಿಟ್ಟು ಹೇಳಿದ್ರು, ಇಲ್ಲ ಇವಳಿಗೆ ಸೆಕೆಂಡ್ ಇಯರ್ PUCಯಲ್ಲೇ ಮೋಹನ್ಗೆ ಇವಳಿಗೂ ಅಫೇರ್ ಇತ್ತು ಅಂತ. ಅದು ಅವ್ರ ಮನೇಲಿ ಗೊತ್ತಾಗಿದ್ದ ನಂತರ ಆ ಅಫೇರ್ನ ಮುರಿದ್ಬಿಟ್ಟು ವಿತಿನ್ 3 months ಅವರು ನನಗೆ ಮದುವೆ ಮಾಡಿಸಿ ಕಳಿಸ್ಕೊಟ್ಟಿದ್ದು. ನಾವು ಆ್ಯಕ್ಚುಲಿ ಬ್ಯಾಂಗ್ಳೂರಲ್ಲಿ, ನಮ್ಮ ಮತ್ತಿಕೆರೆಯಲ್ಲೇ ಇದ್ದಿದ್ದು, ನಾವು ಈ ದಾವಣಗೆರೆಯಲ್ಲೆಲ್ಲ. ನಮ್ಮ ಮನೆಯಲ್ಲಿ ಒಂದು ಸ್ವಲ್ಪ ಕಿರಿಕಿರಿ ಆಗಿದ್ದರಿಂದ ನಾವು ಮೈಸೂರಿಗೆ ಶಿಫ್ಟ್ ಆಗಿದ್ವಿ. ಮಕ್ಕಳೆಲ್ಲ ಸ್ಕೂಲು ಕಾಲೇಜೆಲ್ಲ ಮೈಸೂರಲ್ಲೇ ಹೋಗ್ತಾಯಿದ್ರು. ಇವರು ಕೆಲಸಕ್ಕೆ ಹೋಗ್ತೀನಿ ಅಂತ ಓದಿದ್ದು ಮೈಸೂರಲ್ಲೇ ಇದ್ವಿ ನಾವು. ಈ ಜನವರಿ 12ನೇ ತಾರೀಕು ಗಲಾಟೆ ಆಗಿದ್ಮೇಲೆ ನಾನು ಇಲ್ಲಿಗೆ ಶಿಫ್ಟ್ ಆಗಿರೋದು, ನಾನು ಹರಿಹರಕ್ಕೆ ಬಂದಿರೋದು ನಾನು. ಆದರೆ ನಾವು ಕಂಪ್ಲೀಟ್ ನಾವೆಲ್ಲ ಬ್ಯಾಂಗ್ಳೂರವರೇ ಸರ್, ನಾವು ಮುಂಚೆಯಿಂದನೂ.